ಹಿಂದೂಗಳು ಒಂದೊಂದು ತಲ್ವಾರ್ ಇಟ್ಕೊಳ್ಳಿ, ಹೆಣ್ಮಕ್ಳ ವ್ಯಾನಿಟಿ ಬ್ಯಾಗಲ್ಲಿ ಚೂರಿ ಇರಲಿ, ಹಿಂದೂಗಳು ತಲ್ವಾರ್ ತೋರಿಸಿದ್ರೆ ಉಗ್ರರ ಕಥೆಯೇ ಬೇರೆ ಇತ್ತು ಅಂತೇಳಿ ಮಾತನಾಡಿರೋದು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂಗಳು ಒಂದೊಂದು ಅಸ್ತ್ರ ಇಟ್ಕೊಳ್ಳಿ, ನೀವು ಹೆಣ್ಮಕ್ಳ ವ್ಯಾನಿಟಿ ಬ್ಯಾಗ್ನಲ್ಲಿ ಚೂರಿ ಇರಲಿ ಅಂತ ಕರೆ ಕೊಟ್ಟಿದ್ದಾರೆ. ಹಿಂದೂಗಳು ತಲ್ವಾರ್ ತೋರಿಸಿದ್ರೆ ಉಗ್ರರ ಕಥೆಯೇ ಬೇರೆ ಇರ್ತಾ ಇತ್ತು. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಹೇಳಿಕೆ ಇದು. ಸಂಜೆ ಮೇಲೆ ಓಡಾಡಿದ್ರೆ ನಿಮ್ಮ ಮೇಲೆ ಖಂಡಿತ ದಾಳಿ ಮಾಡ್ತಾರೆ, ಆಕ್ರಮಣ ಮಾಡಬೇಡಿ ಅಂತ ಬೇಡಿಕೊಂಡ್ರೆ ನಿಮ್ಮ ಕತೆ ಅಷ್ಟೇ, ಅದ್ರ ಬದಲು ಚೂರಿ ತೋರಿಸಿ ಸಾಕು, ಹೆದ್ರು ಓಡ್ ಹೋಗ್ತಾರೆ. ಪೌಡರ್ ಬಾಚಣಿಕೆ ಜೊತೆ ಚೂರಿಯೂ ಇರಲಿ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಈ ರೀತಿ ಕರೆ ಕೊಟ್ಟಿದ್ದಾರೆ. ಸಮಾಜವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು. ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ ಅವ್ರ ಹತ್ರ ಉಂಟಲ್ಲ, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾಯಿತು ಅಂತ ಆದರೆ 6-6:30 ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡುವಾಗ ಬಡ್ಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರಿ ಅಂತ ಲೆಕ್ಕ, ನಿಮ್ಮನ್ನು ಆಕ್ರಮಣ ಮಾಡುವುದೇ. ಅದರ ಬದಲು ಇದನ್ನು ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿಸಿ ಸಾಕು. ಅವ ಪುಕ್ಕ ಎದುರ್ನವ. ನೀವು ಹೇಡಿಗಳಾದ್ದರಿಂದ ನಿಮ್ಮನ್ನು ಓಡಿಸುವುದು. ಹಿಂದೂ ಸಮಾಜ ಇವತ್ತಿನವರೆಗೆ ಹಾಗೆ ಇತ್ತು. ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳೋದು ಇವರು. ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು? ಹಿಂದೂಗಳು ಮುಸಲ್ಮಾನರು ಹೊಡೆಯುವುದು, ಹಿಂದೂ ಓಡುವುದು, ಅಷ್ಟೇ ಇದ್ದದ್ದು. ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ. ಹತ್ತು ಮಾರೆ ನನ್ನ ಗಿಡಪ್ಪನ ದಾಯಿಗಿಂತ ಅಷ್ಟೇ ಕೇಳಿದ್ದು, ಇನ್ನು ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಹಿಂದೂ ಸಮಾಜ ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಅದಾದರೆ ಏನಾಗ್ತದೆ ಅಂತ